ಓಕೆ ದ ಸ್ಮಾಲ್ ಟಾಪಿಕ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡೋಣ. ಆಗಿದೆಯಾ ಬೇಡವಾ? ಆಗಿದೆ, ಆಲ್ಮೋಸ್ಟ್ ಎಲ್ಲಾನೇ ಕವರ್ ಆಗಿದೆ. ಹಾ, ಇಲ್ಲ ಫಸ್ಟ್ ಯಾರು ಕಾನ್ವರ್ಸೇಷನ್ ಮಾಡ್ತೀರಾ ಬಂದು? ಹಾ, ವಿಲ್ ಹ್ಯಾವ್ ಅನ್ ಆಕ್ಟಿವಿಟಿ, ಕಾನ್ವರ್ಸೇಷನ್ ಆಕ್ಟಿವಿಟಿ. No need. Nobody will come and do conversation. Huh? You will not do. Stop writing. What are you writing? Biology. ಇದೇ ಆಗ್ತಿರ್ತದೆ ಕ್ಲಾಸಲ್ಲಿ. ಇಂಗ್ಲಿಷ್ ಕ್ಲಾಸ್ ಅಂದ್ರೆ ಹಂಗೆ ಇರ್ತದೆ, ಬೇರೆ ಸಬ್ಜೆಕ್ಟ್ಸ್ ಓದೋದು, ಎಸ್ಪೆಷಲಿ ಪಿ ಸಿ ಎಂ ಬಿ. ನೀವಂತ ಅಲ್ಲ, ಎಲ್ಲ ಕಾಲೇಜಸ್ ಅಲ್ಲೂ ಅದೇ ನಡೀತದೆ. ಸ್ಕೂಲ್ಸ್ ಅಲ್ಲಿ ಯೂಶಲಿ ಇರಲ್ಲ, ಬಿಕಾಸ್ ಸ್ಕೂಲಲ್ಲಿ ದೇ ಟಾರ್ಗೆಟ್ ಆಲ್ ದ ಸಬ್ಜೆಕ್ಟ್ಸ್. ಬಟ್ ಯೂಶಲಿ ನಾವು ಪಿ ಯು ಲೆವೆಲ್ ಅಲ್ಲಿ ನೋಡಿದಾಗ ಮೋಸ್ಟ್ ಆಫ್ ದೆಮ್ ಗೋ ಫಾರ್ ನೀಟ್, CET or JW and all. They don't much concentrate on English. So English class, whenever it is there, students will be sitting alert, but on the lap they'll be having the other subject book, reading that, because next day they'll be having NEET exam. I experienced a lot. So adike heltini avrige, listen to my class for half an hour, last 40 minutes I'll give you for your reading, then they'll sit and listen to the class. Hada ilva? So nimgu kuda almost in time agogide. Half an hour you have taken my time to write, so give me half an hour so that we'll discuss what is active voice and passive voice today. Shall we start? So before starting active voice and passive voice, we know how the sentence structure should be. ಹೌದಾ? ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ನಾವು ಫಸ್ಟ್ ಮೇನ್ ಬೇಕಾಗಿದೇನು? ವಾಕ್ಯಗಳು, ಸೆಂಟೆನ್ಸ್ ಬೇಕು. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಮಗೆ ಗೊತ್ತು. ಸೊ ವಾಟ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೌದಾ? ಈಗ ಆಕ್ಟಿವ್ ವಾಯ್ಸ್ಗೂ ಪ್ಯಾಸಿವ್ ವಾಯ್ಸ್ಗೆ ಏನ್ ಡಿಫ್ರೆನ್ಸ್? ಏನ್ ಡಿಫ್ರೆನ್ಸ್ ಮ್ಯಾಮ್? ಎರಡು ಸೆಂಟೆನ್ಸ್ ಅಲ್ವಾ, ಅದ್ರಲ್ಲಿ ಏನ್ ಮತ್ತೆ ಡಿಫ್ರೆನ್ಸ್? ಸಬ್ಜೆಕ್ಟ್ ಇದ್ಮೇಲೆ ಆಬ್ಜೆಕ್ಟ್ ಇಲ್ಲ ಅಂದ್ರೆ ವಾಕ್ಯನೇ ಆಗಲ್ವಲ್ಲ. ಆಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಆಗುತ್ತೆ, ಈ ಕಡೆಯಿಂದ ಆ ಕಡೆ ಬರುತ್ತೆ. ಸಿಂಪಲ್ ವೇ ಆಫ್ ಲರ್ನಿಂಗ್. ಹೌದಾ? ಆಕ್ಟಿವ್ ವಾಯ್ಸ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಬರಿತೀವಿ ಮೇಡಮ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಫಸ್ಟ್ ಆಬ್ಜೆಕ್ಟ್ ಮಾಡ್ತೀವಿ ಡೈರೆಕ್ಟ್. ಓಕೆ, ಸೊ ನೀವ್ ಹೇಳ್ದಂಗೆ ಮಾಡೋಣ. ಹಾಗಾದ್ರೆ ಆಕ್ಟಿವ್ ವಾಯ್ಸ್ ಒಂದು ಸಿಂಪಲ್ ಎಕ್ಸಾಂಪಲ್, ಉದಾಹರಣೆ. ಓಕೆ, ಐ ಆಮ್ ರೈಟಿಂಗ್ ಅ ಲೆಟರ್. ಇದು ಯಾವ ಟೆನ್ಸ್ ಅಲ್ಲಿದೆ? Present continuous tense. This sentence is in your present continuous tense, where we are having the subject, verb and object. Now we have to make the sentence into the passive voice. A letter is is being a, have being a, is being. Yaak is being used ಮಾಡ್ಬೇಕು ನಾವಲ್ಲಿ? Yes, it's in the present. So object, what is the object? A letter is being written by me. ಹೌದಾ? So ಇನ್ನೊಂದು ಎಕ್ಸಾಂಪಲ್.
My mother prepared a delicious cookies. Yummy cookies, delicious cookies, super spicy cookies. Spices irtada cookies. Cookies sweet irta, spicy irta. Huh? ಆರ್ ಯಾಕಾಗುತ್ತೆ ವಾಸ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ a delicious cookies has been a was been a ಯಾಕೆ ವಾಸ್ ಬೀನ್ ಹಾಕ್ಬೋದಲ್ವಾ ಪ್ರಿಪೇರ್ಡ್ ಅದಲ್ಲ ಪಾಸ್ಟ್ ಅದಲ್ಲ ಪರ್ಫೆಕ್ಟ್ ಟೆನ್ಸ್ ಅದ ಯಾವ ಪರ್ಫೆಕ್ಟ್ ಟೆನ್ಸ್ ಅದ ಪ್ರೆಸೆಂಟ್ ಪರ್ಫೆಕ್ಟಾ ಪಾಸ್ಟ್ ಪರ್ಫೆಕ್ಟಾ ಫ್ಯೂಚರ್ ಪರ್ಫೆಕ್ಟಾ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಫಿನಿಶ್ ಮೈ ಮದರ್ ಪ್ರಿಪೇರ್ಡ್ ಅ ಡಿಲಿಷಿಯಸ್ ಕುಕ್ ಬಿಕಾಸ್ ಪಾಸ್ಟ್ ಅಲ್ಲದ ನಾನು ಇಟ್ ಇಸ್ ಇನ್ ದ ಪಾಸ್ಟ್ ಓಕೆ ಮೈ ಮದರ್ ಪ್ರಿಪೇರ್ಡ್ ಅ ಡಿಲಿಷಿಯಸ್ ಕುಕೀಸ್ she has already prepared it she has already made it she has already baked it ಹಾ ಹ್ಯಾಸ್ ಬರ್ತದ ಏನ್ ಬರ್ತದ ಹ್ಯಾವ್ ಹೆಂಗ್ ಬರ್ತದ ಹ್ಯಾವ್ ಯಾವಾಗ ಹೇಳಿದೀನಿ ಯೂಸ್ ಮಾಡ್ಬೇಕತ್ತ singular first has when we are talking about a third person that is your third person is our mother so my delicious cookies has been prepared has been baralla was prepared ಇಲ್ಲಿ ಇನ್ನೊಂದು ನೀವು ವಿಚಾರ ಮಾಡ್ಬೇಕು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇರ್ಬೋದು ಡೈರೆಕ್ಟ್ ಇಂಡೈರೆಕ್ಟ್ ಇರ್ಬೋದು ಇಲ್ಲಿ ಏನಾಗುತ್ತೆ ಯು ಚೇಂಜ್ ದ ವರ್ಬ್ಸ್ ದಟ್ ಇಸ್ ಡೂ ಫಾರ್ಮ್ ಆಫ್ ವರ್ಬ್ಸ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದ್ದಿದ್ದೆಲ್ಲ ಪಾಸ್ಟ್ ಅಲ್ಲಿ ಆಗುತ್ತೆ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇಲ್ಲಿ ಮೈ ಹಿಸ್ ಇದು ಮೈ ಇದ್ದಿದ್ದು ಹಿಮ್ ಹರ್ ಅಂತ ಚೇಂಜ್ ಆಗುತ್ತೆ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಎಕ್ಸಾಕ್ಟ್ಲಿ ಟೆನ್ಸ್ ಹೇಗೆ ಸೇಮ್ ಆಗಿರುತ್ತೆ ಇದ್ರಲ್ಲಿ ಬರಲ್ಲ ಅದು ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ಬರುತ್ತೆ ರಿಪೋರ್ಟೆಡ್ ಸ್ಪೀಚ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಬರುತ್ತೆ ಆಯ್ತಾ ಸೊ ಟೆನ್ಸಸ್ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ವಿಲ್ ಹ್ಯಾವ್ ಅ ಚಾರ್ಟ್ ಆನ್ ದಟ್ ಅಂಡ್ ವಿಲ್ ಡೂ ದಟ್ ನಿಮಗೆ ಕನ್ಫ್ಯೂಸ್ ಆಗಲ್ಲ ಚಾರ್ಟ್ ಇದು ಮಾಡ್ಕೊಂಡು ಮಾಡಿದ್ರೆ ವಿಲ್ ಡೂ ದಟ್ ಇದ್ರಲ್ಲಿ ಗೂಗಲ್ ಇದು ಮಾಡ್ಕೋಬೋದಾ ಚಾಟ್ ಅವರಿಗೆ ಹಾ ಟೆನ್ಸಸ್ ಬರ್ಸಿದ್ದಾರೆ ಅಂದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಗೆ ಇದಾಗ್ತದೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಬಂತಾ ಹಾಕಿ
ಫೈನ್. ಎಕ್ಸಾಮ್ ಅಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದಾಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದ್ರೆ ಎಕ್ಸ್ಪ್ರೆಷನ್ಸ್ ಏನ್ ಡಿಸ್ಕಸ್ ಮಾಡೋದಲ್ಲ, ಕಾನ್ವರ್ಸೇಷನ್ಸ್ ಕೂಡ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳುವಂತ ಪ್ರಶ್ನೆ ಅದು. ಅರ್ಥ ಆಗ್ತಿದ್ಯಾ? ಕಾನ್ವರ್ಸೇಷನ್ಸ್ ವಿಲ್ ಬಿ ಆಸ್ ಫಾರ್ ಯೋರ್ 3 ಮಾರ್ಕ್ಸ್ ಅಂಡ್ ಸಮ್ಟೈಮ್ಸ್ ಇವನ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಹೇಗೆ ಅಂದ್ರೆ ಡೈಲಾಗ್ ಕಾನ್ವರ್ಸೇಷನ್ ವಿಲ್ ಬಿ ಗಿವನ್. ಆ ಡೈಲಾಗ್ ಕಾನ್ವರ್ಸೇಷನ್ ಅಲ್ಲಿ ನೀವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅನ್ನ ಗುರುತಿಸಿ ಅಂತ ಕೊಡ್ತಾರೆ 2 ಮಾರ್ಕ್ಸ್ಗೆ. 3 ಮಾರ್ಕ್ಸ್ಗೆ ಕಾನ್ವರ್ಸೇಷನ್ ಹೇಗಿದೆಯೋ ಅದೇ ರೀತಿ ಕೆಲವೊಂದು ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ನ ಹಾಕಿದೀನಿ ಇಲ್ಲಿ. ಸೊ ವಿಲ್ ಡಿಸ್ಕಸ್ ದಟ್. ಸೊ ಇನ್ ಟುಮಾರೋಸ್ ಕ್ಲಾಸ್ ಆರ್ ಅಪ್ಕಮಿಂಗ್ ಕ್ಲಾಸಸ್ ವಿಲ್ ಹ್ಯಾವ್ ದಟ್ ಚಾಟ್ ಆಫ್ ದಟ್. ಓಕೆ? ಅರ್ರೆ ಬಾಪ್ರೆ, ಫಸ್ಟ್ ಇಂದ ಹಾಕೋಣ. ಸೊ ಆಕ್ಚುಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ನಾನು ಹೇಳ್ದಾಗೆ ಡೈಲಾಗ್ ವೈಸ್ ಇರುತ್ತೆ. ಸೊ ನಿಮ್ ಪ್ರಾಕ್ಟೀಸ್ ಸಲುವಾಗಿ ಇಲ್ಲಿ ನಾನು ಮ್ಯಾಚ್ ದ ಫಾಲೋವಿಂಗ್ ಹಾಕಿದ್ದೀನಿ. ಓಕೆ, ಐ ಹ್ಯಾವ್ ಪುಟ್ ದಿಸ್ ಫಾರ್ ಯೋರ್ ಪ್ರಾಕ್ಟೀಸ್ ಇನ್ ದ ಫಾರ್ಮ್ ಆಫ್ ಮ್ಯಾಚ್ ದ ಫಾಲೋವಿಂಗ್. ಮ್ಯಾಚ್ ದ ಫಾಲೋವಿಂಗ್ ಎ ಕಾಲಮ್ ಅಲ್ಲಿ ಯು ಕ್ಯಾನ್ ಸಿ ಯೋರ್ ಎಕ್ಸ್ಪ್ರೆಷನ್ಸ್, ಬಿ ಕಾಲಮ್ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ. ಓಕೆ, ಸೊ ಅದನ್ನ ನೋಡ್ಕೊಂಡು ನೀವು ಮ್ಯಾಚ್ ಮಾಡಿದ್ರೆ ಸೊ ಯಾವ್ದೇ ಸೆಂಟೆನ್ಸ್ ಅಲ್ಲಿ ಕೂಡ ಯಾವ ರೀತಿಯಲ್ಲಿ ಬಂದಾಗ ನೀವು ಯಾವ್ದನ್ನ ಎಕ್ಸ್ಪ್ರೆಷನ್ ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ನ ಹಾಕ್ಬೋದು ಅಂತ ನಿಮ್ಗೆ ಐಡಿಯಾ ಇರುತ್ತೆ. Exactly. So first one nodre, excuse me, what is this? Starting a conversation. Howda? Excuse me is your starting conversation. Can you please help me cross the road? Requesting. Okay. This is your second one. It is very kind of you. It is very kind of you. Nodi. Yavud use ಮಾಡ್ತೀರಾ? ಹೇಗೆ ಗ್ರಾಟಿಟ್ಯೂಡ್ ಆಗುತ್ತೆ? ಎಕ್ಸ್ಪ್ರೆಷನ್ ಆಫ್ ಗ್ರಾಟಿಟ್ಯೂಡ್. ಇಟ್ ಇಸ್ ವೆರಿ ಕೈಂಡ್ ಆಫ್ ಯು. ನೋಡಿ ಅದೇ, ಇಟ್ ಇಸ್ ವೆರಿ ಕೈಂಡ್ ಆಫ್ ಯು. ಎ ಆಪ್ಷನ್, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಇಟ್ಸ್ ವೆರಿ ಕೈಂಡ್ ಆಫ್ ಯು, ಥ್ಯಾಂಕ್ ಯು ಅಂತ ಹೇಳಲ್ಲ ಆ ರೀತಿ. ಯು ಲುಕ್ ಸ್ಟನ್ನಿಂಗ್ ಇನ್ ದಿಸ್ ಡ್ರೆಸ್. ಕಾಂಪ್ಲಿಮೆಂಟಿಂಗ್. ಕಾಣಿಸ್ತಿದ್ಯಾ ನಿಮ್ಗೆ? Congratulations, you won the first prize. Congratulating. Is that clear? ಅರ್ಥ ಆಗ್ತಿದ್ಯಾ? ಬಟ್ ಇದು ನಿಮ್ ಪ್ರಾಕ್ಟೀಸ್ ಸಲುವಾಗಿ ನಾನ್ ಮಾಡಿರೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಕಾನ್ವರ್ಸೇಷನ್ಸ್ ಡೈಲಾಗ್ ಅದ್ ಮುಂದೆ ಬರುತ್ತೆ, ಕೆಳಗಡೆ ಇದೆ, ಆ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವ್ದಾರ 2 ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರೆ. ಇಟ್ ಇಸ್ ಜಸ್ಟ್ ಅ ಪ್ರಾಕ್ಟೀಸ್ ವರ್ಕ್ ಫಾರ್ ಯು. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್. ಓಕೆ, ಸೆಕೆಂಡ್ ಒನ್. ಈಗ ನೀವೇ ಯಾರು ಮಾಡ್ತೀರಾ? ಸೈಡಿಗೆ ಬರ್, ಎಲ್ಲಿ ಸೈಡ್ ಬರ್ಲಿ, ಇದ್ದೋಗ್ಬಿಡ್ತೀನಿ ನಾನೀಗ. At time does, sorry, ಅದು ವಾಟ್ ಟೈಮ್ ಅದೇನು? ವಾಟ್ ಟೈಮ್ ಡಸ್ ದ ಬಸ್ ಅರೈವ್ಸ್ ಹಿಯರ್? ಸೀಕಿಂಗ್ ಇನ್ಫಾರ್ಮೇಶನ್. ಹೌದಾ? ಸೀಕಿಂಗ್ ಇನ್ಫಾರ್ಮೇಶನ್. ನೀವಿಬ್ರು ಈ ಕಡೆಯಿಂದ ಬರ್ಬೋದಾ? ಕಾಣಿಸ್ತಿದ್ಯಾ? ನಡೀತದೆ, ಈ ಕಡೆ ನಿಂತಿದ್ವಿ, ಅಲ್ಲಿ ನಿಂತ್ರೆ ಅಲ್ಲ ಕಾಣಿಸ್ಲಿಲ್ವ ಅಂತವ್ರಿಗೆ, ಅದಕ್ಕೆ. ಓಕೆ. She is my mother, Sita. Introducing. How may I help you, sir? Have a good day. Take care. Bye. It is my fault. I'm sorry. Apology or apologizing. Is that clear? Yes, certainly. Yes, certainly. Yes, it is correct. Agreeing. I'm agreeing. Yes, certainly. Certainly ಅಂದ್ರೆ sure. ಖಂಡಿತವಾಗ್ಲೂ. Good morning, madam. Greeting. I'm sorry to say this, but. Hey, listen. Disagreeing. We are disagreeing. I'm sorry to say this, but. Would you mind repeating? Request to repeat. I'm sorry, I have a different opinion. Yes, complaining. I'm sorry for your loss. Yes, expression of sympathy. I deeply appreciate your support.
Expressing gratitude. I applaud your success. Well done. No. Yes, congratulating. I never meant to hurt you. I deeply regret it. Apologizing. Can you tell me more about that? Seeking information. Seeking information ಅಂದ್ರೆ ಮಾಹಿತಿಗಳ ಬಗ್ಗೆ ಕೇಳೋದು. ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ, ನಿಮ್ ವಿವರಗಳು, ಈ ಕ್ಲಾಸಸ್ ಎಷ್ಟಿಂದ ಎಷ್ಟಿಗೆ ನಡೀತದೆ. ಕ್ಯಾನ್ ಯು ಟೆಲ್ ಮಿ ಅಬೌಟ್ ದಟ್? Seeking information or asking for the information. Could you please? What requesting? May I leave early today? Permission. Yes, asking permission. Many thanks for your kindness. It is pleasure to meet you. Leave taking. I hope to see you soon. ಎರಡು ಒಂದೇ ಆಗುತ್ತಲ್ವಾ ಇಲ್ಲಿ ಮತ್ತೆ ಹೇಗೆ? I hope to see you soon. ಅದು ಲೀವ್ ಟೇಕಿಂಗ್ ಆಗುತ್ತೆ. ಇಟ್ಸ್ ಪ್ಲೆಜರ್ ಟು ಮೀಟ್ ಯು. ಗ್ರೀಟಿಂಗ್. ಸೊ ಎಲ್ಲಿ ಮಿಸ್ಟೇಕ್ ಆಯ್ತು? ಇಟ್ ಇಸ್ ಪ್ಲೆಜರ್ ಟು ಮೀಟ್ ಯು ಇಸ್ ಯೋರ್ ಎಕ್ಸಾಕ್ಟ್ಲಿ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಕೊಟ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗ್ತಿರುತ್ತೆ. ಸೊ ನಿಮಗೆ ಈಸಿನೇ ಇದೆ, ಇದು ಸುಮ್ಮನೆ ನಾನು ನಿಮ್ ಇದಕ್ಕೆ ಕೇಳಿರೋದು. ಸೊ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, could I speak to the manager please? Could I speak to a manager please? Hey, no introducing. We are requesting, can I meet the manager? I just want to speak to him. Making request. I completely agree with you. Agreeing. I think this idea might work better. Suggesting. This is not what I meant at all. Clarifying. Another, I introduced my friend Ramesh. Is that clear? I am grateful to you. Yes. I'm sorry but not possible. Hey, I'm sorry but not possible. ನೋಡ್ಕೊಳ್ಳಿ, ಅಲ್ಲಿ ಮತ್ತಷ್ಟು ನೋಡ್ಕೊಳ್ಳಿ ಯಾವ್ದಾರ ಮ್ಯಾಚ್ ಆಗುತ್ತಾ ಅಂತ. ಒಂದೇ ಸತಿಗೆ ಹೇಳ್ಬೇಡಿ. ಅದಕ್ಕೆ ರೀಡಿಂಗ್ ಫುಲ್ ಕ್ವೆಶ್ಚನ್ ಓದಿ ಫಸ್ಟ್. ರೆಫ್ಯೂಸಿಂಗ್ ಪರ್ಮಿಷನ್. I beg your pardon, sir. Hey, no. Yes, apologizing. See you later. Have a good day. Congratulations, we are proud of you. ಪಾರ್ಡನ್ ಅಂದ್ರೆ ಇನ್ನೊಂದ್ಸತಿ ಸಾರಿ. ಈಗ ನಮಗೆ ಇನ್ನೊಂದ್ಸತಿ ಅರ್ಥ ಆಗಿಲ್ಲ, ಕೇಳಿಲ್ಲ ಅಂದ್ರೆ ಪಾರ್ಡನ್. ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೀ? ಏನ್ ಹೇಳ್ತಾರೆ? ತಿರಸ್ಕಾರ. ಮೇ ಐ ಕಮ್ ಇನ್? Yes. Seeking permission. Welcome to my home. Heng greeting. Greeting, good morning, good afternoon. It's my pleasure. Adu aitu. Welcome to my home. Could you please help me with this? Okay, third one, making a request. Welcome to my home. Second one, ಯಾವ್ದಾಗುತ್ತೆ? Expression of gratitude, greeting, expression of gratitude. Excuse me, could you please repeat that? Seeking clarification. That was a great performance. Okay, so 3 marks ಬರುತ್ತೆ ಅಂತ ಹೇಳಿದ್ನಲ್ಲ. Conversation, that what you have to write in the form of dialogue writings. So dialogue writings ಗೆ ಹೋಗೋಣ ಫಸ್ಟ್. ಯಾವ ರೀತಿಯಲ್ಲಿ ಡೈಲಾಗ್ ಇರುತ್ತೆ ಅಂತ. This is how the dialogue is there. ನಾನು ನಿಮಗೆ ಹಾಕಿದ್ದೀನಿ fill in the blanks ತರ, ಬಟ್ ನೀವು
ಅಲ್ಲಿ fill in the blanks ಇರಲ್ಲ, 3 marks question. Dialogue writing conversation is for 3 marks. Language, expression, function, identification is for your 2 marks. It will be given in the form of your dialogues. So ಇಲ್ಲಿ dialogue complete conversation, I have given you the hint also. ಅಲ್ಲಿ hint ಅನ್ನು ಕೊಟ್ಟಿದ್ದೀನಿ. ಸೊ ಒಂದು ಡೈಲಾಗ್ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಬೇಕು ಇದನ್ನ ಮಾಡಿದ್ಮೇಲೆ ಕಾನ್ವರ್ಸೇಷನ್ಸ್ ಮಾಡೋಣ, ಅಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಬರಿಬೇಕು ಅನ್ನೋದು. ಸೊ ದಿಸ್ ಇಸ್ ದ ಕಾನ್ವರ್ಸೇಷನ್ ಅಟ್ ಅ ಕ್ಲಾತಿಂಗ್ ಸ್ಟೋರ್, ಅಂದ್ರೆ ಒಂದು ಬಟ್ಟೆ ದುಕಾನಲ್ಲಿ ನಡೆಯುವಂತ ಸಂಭಾಷಣೆ. ಸೊ ಬಟ್ಟೆ ದುಕಾನಲ್ಲಿ ನಡೆಯುವಂತ ಸಂಭಾಷಣೆ ಯಾರ್ಯಾರ ನಡುವೆ? ಕಸ್ಟಮರ್ ಮತ್ತೆ ಶಾಪ್ ಕೀಪರ್ ಇದೆಯಾ ಅಲ್ಲಿ? ದ ಕಾನ್ವರ್ಸೇಷನ್ ಇಸ್ ಬಿಟ್ವೀನ್ ದ ಕಸ್ಟಮರ್ ಅಂಡ್ ದ ಶಾಪ್ ಕೀಪರ್. ಸೊ ಫಸ್ಟ್ ಕಸ್ಟಮರ್ ಏನಂತ ಕೇಳ್ತೀರಾ? ಇಲ್ಲಿ ನೋಡ್ಬೋದು, ಐ ಹ್ಯಾವ್ ರಿಟನ್ seeking information about clothing. Show me some clothes. What type of clothes? See, ನೀವು ಫಸ್ಟ್ ಹೇಳಿದ್ರಲ್ವಾ, show me clothes. Next question, shopkeeper ಏನ್ ಕೇಳ್ತಾನೆ? Yes, we have both formal and casual wear. ನೀವು ಫಸ್ಟ್ ದುಕಾನಲ್ಲಿ ಎಂಟ್ರಿ ಆದ ತಕ್ಷಣ, as you enter to the shop, if you ask show me casual dress, he would have shown you. And the next question was what type of pattern you need. ಹೌದಾ? Conversation, what type of patterns you need. Do you need the casual wear with straight? Different types ಇರ್ತಾವಲ್ಲ patterns, ಅದಕ್ಕೆ ಹೇಳ್ತಾರೆ. So asking about size availability, customer ಕೇಳ್ತಾನೆ size availability. Yes, I need in the formal. Do you have size? X, XL, M, irtavalla, double XL, triple XL, whatever size. So you will write that. Okay, fine. Yes, we have your size. Would you like to try it on? Yes, we have the size. Would you like to try it on? Next, expressing interest. Yes. Complete ಆಗಿ ಹೇಳ್ಬೇಕಲ್ಲಿ. We will ಬರಲ್ಲ. I would try or I will try. Yes, I will try or I would like to try. I would like to try. Here it is, the trial room is on the right. Expressing gratitude. Thank you, sir. Okay, thank you, Noela. Thank you, sir. Whatever it is. In this way. ಅಲ್ಲಿ ಸರ್ ಇದ್ರೆ ಸರ್ ಹೇಳಿ, ಮೇಡಮ್ ಇದ್ರೆ ಮೇಡಮ್ ಹೇಳ್ರಿ, ಅಂಕಲ್ ಆಂಟಿ ಅಂತ ಉಪಯೋಗಿಸಕ್ ಆಗಲ್ಲ ಅಲ್ಲಿ ಹೋದ್ಮೇಲೆ. ಹೌದಾ? Okay. Shall we go on with the next practice of question? Now it is a conversation at the railway station. Usually railway station ಅಲ್ಲಿ ನಾವು ಸ್ಟ್ರೇಂಜರ್ಸ್ ನ ಭೇಟಿ ಆಗ್ತೀವಿ. 4 ತಾಸಿನ ಜರ್ನಿನೋ 8 ತಾಸಿನ ಜರ್ನಿ ಇರುತ್ತ ಟ್ರೈನ್ ಒಳಗ, ಟೈಮ್ ಪಾಸ್ ಮಾಡ್ಬೇಕು. ಸೊ ಇವನ್ ವಿ ಮೇಕ್ ದ ಸ್ಟ್ರೇಂಜರ್ ಆಸ್ ಅವರ್ ಫ್ರೆಂಡ್. ಹೌದಲ್ಲ? ಅಪರಿಚಿತ ವ್ಯಕ್ತಿಗಳು, ಸ್ಟ್ರೇಂಜರ್ಸ್ ಏನಿರ್ತಾರಲ್ಲ, ಅಪರಿಚಿತ ವ್ಯಕ್ತಿ, ಅವ್ರನ್ನ ಕೂಡ ನಾವು ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತೀವಿ. ಮಾತಾಡ್ತಾ ಅವ್ರ ಫೋನ್ ನಂಬರ್, ಅವ್ರ ಅಡ್ರೆಸ್, ಅವ್ರ ಬಯೋಡೇಟಾ ಎಲ್ಲಾನು ತಿಳ್ಕೊಂಡಿರ್ತೀವಿ. The same way here, but illi station at railway station idu. Railway station like conversation is between two people, passenger and ticket clerk. Okay, so what will the passenger ask the question? Train details, asking for train details. Which train? He should know. Esto train bartav platform alli, yav train? ವಿಚ್ ಟ್ರೈನ್ ಮೇಡಮ್? ಎಕ್ಸಾಕ್ಟ್ ನೀವು ಕೇಳ್ಬೇಕಲ್ವಾ, ಅದಕ್ಕೆ ಹೇಳ್ತಿರೋದು ನಿಮಗೆ. ಫಸ್ಟ್ ಕಂಪ್ಲೀಟ್ ಡೈಲಾಗ್ ಓದಿ, ನೆಕ್ಸ್ಟ್ ಆನ್ಸರ್ ಏನಿದೆ ಅದ್ರ ನೋಡ್ಕೊಂಡು ನೀವು ಕ್ವೆಶ್ಚನ್ ಫ್ರೇಮ್ ಮಾಡಿ. ಯಾಕೆ ಗಡ್ಬಡ್? ನಾ ಎಲ್ಲೂ ಓಡೋಗಲ್ಲ, ನೀವು ಎಲ್ಲೂ ಓಡೋಗಲ್ಲ, ಇಲ್ಲೇ ಇರ್ತೀನ. ದ ನೆಕ್ಸ್ಟ್ ಟ್ರೈನ್ ಟು ಡೆಲ್ಲಿ ಇಸ್ ಅಟ್ 5:30 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ವಾಟ್ ಇಸ್ ಹಿ ಆಸ್ಕಿಂಗ್? ಎಕ್ಸ್ಕ್ಯೂಸ್ ಮೀ, can you please tell me at what time the Delhi train arrives?
Is that clear? Excuse me, can you please tell me at what time the Delhi train is arriving? At what time it arrives? Is that clear? The next train to Delhi is at 5:30 p.m. Next, asking about ticket availability. ಟಿಕೆಟ್ ಇದೆಯಾ ಇಲ್ವೋ? ಎಲ್ಲ ಫುಲ್ ಆಗಿವ. ನಮ್ಗೆ ಟಿಕೆಟ್ ಇಲ್ಲ ಅಂದ್ರೆ ಎಲ್ಲರೂ ಹೋಗಮ್ ನಾವು, ಹೌದಿಲ್ಲ? ಏನಾದ್ರ ಮೇಲೆ ಹೋಗಮ್ಮ ಹತ್ಕೊಂಡು, ಜನರಲ್ ಅಲ್ಲ, ಅಲ್ಲಿ ಇಲ್ಲಿ ಕುತ್ಕೊಂಡು. ಓಕೆ, ಹಾ. ನೆಕ್ಸ್ಟ್ ಏನ್ ಹೇಳೋಣ? ಎಸ್, ವಿ ಹ್ಯಾವ್ ಅ ಫ್ಯೂ ಸೀಟ್ಸ್ ಲೆಫ್ಟ್ ಇನ್ ದ ಸ್ಲೀಪರ್ ಕ್ಲಾಸ್. ಅದಕ್ಕೆ ನೀವೇನ್ ಕೇಳ್ತೀರಿ? Is there any availability of seats? Is there any availability of seats? Confirming the booking. Passenger, kindly confirm the ticket to Delhi. Kindly confirm the ticket to Delhi. ಅದರಲ್ಲೇ ಸ್ಲೀಪರ್ಸ್ ಅಲ್ಲ ಅಂದ್ರೆ ಯಾವ್ದಾರ ಒಂದು ಟಿಕೆಟ್ ಸೀಟ್ ಕನ್ಫರ್ಮ್ ಮಾಡಿ ಕೊಡ್ತಾರ ಅವರು. ಸೊ ಕೈಂಡ್ಲಿ ಕನ್ಫರ್ಮ್ ಅ ಟಿಕೆಟ್. ನೆಕ್ಸ್ಟ್, ಹಿಯರ್ ಇಸ್ ಯೋರ್ ಟಿಕೆಟ್, ಪ್ಲೀಸ್ ಪೇ ದ ಅಮೌಂಟ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇಸ್ ದಟ್ ಕ್ಲಿಯರ್? ಹಾ. Now it's a conversation between teacher and student. It is well known to you all. You will do it now. Almost 1 year experience, 2 years experience idhar are teachers, sir. Conversation between teacher and student where absent ಕಾರಣಕ್ಕೆ, ಸುಟ್ಟಿ ಮಾಡಿದ ಕಾರಣಕ್ಕೆ, ಯಾಕೆ ಸುಟ್ಟಿ ಮಾಡ್ರಿ ಬರ್ರಿ. Who was absent yesterday in my class? No one. Pradeep sir, were you absent yesterday? No. Yes. See, when I'm speaking, even look at the sentence. Where is ivella nimma questions? Do form of questions. Is, where. That is all what is important in your conversation writing. Is that clear? Why were you absent yesterday? Giving a reason. Because my leg is not. I was not feeling well. ಹೌದಾ? ಹೌದೌದು, ಕರೆ ಹೇಳ್ರಿ, ಕರೆ ಹೇಳ್ರಿ, ಕರೆ ಹೇಳ್ರಿ. You are not feeling well. Yesterday I got full of fever. High fever was there. Yeah. Today I can see your face. How well you have recovered and came back to the class. ಹೌದಲ್ಲ? ಸುಳ್ಳು ಹೇಳಿದ್ರು ಹೇಗೆ ಹೇಳ್ಬೇಕು? ಸತ್ಯ ತಲೆ ಮೇಲೆ ತಪ್ಪ ಅಂತ ಹೊಡೆದಂಗೆ ಹೇಳ್ಬೇಕು. ಓಕೆ, I see. Did you complete your homework? Why? Okay. At least submit it by tomorrow. ನಾನು ಯಾಕೆ ಹೇಳ್ತಾ ಇರೋದು? ರೀಡ್ ಕಂಪ್ಲೀಟ್ಲಿ, ಬರೇ ಒಂದು ನೋಟ್ ಬಿಟ್ ಮಾಡಬೇಡಿ. ಬಿಕಾಸ್ ನಿಮ್ಮ ಉತ್ತರ ನೆಕ್ಸ್ಟ್ ಲೈನ್ ಅಲ್ಲೇ ಇರುತ್ತೆ. ಅಟ್ ಲೀಸ್ಟ್ ಸಬ್ಮಿಟ್ ಇಟ್ ಟುಮಾರೋ ಅಂದಾಗ ಏನಾಗುತ್ತೆ? ರೆಸ್ಪಾಂಡಿಂಗ್ ಅಬೌಟ್ ಹೋಮ್ವರ್ಕ್ ಅಲ್ಲಿ, ನೋ, ಐ ಡಿಡ್ ನಾಟ್ ಡೂ ಮೈ ಹೋಮ್ವರ್ಕ್. ಸೊ ಅಟ್ ಲೀಸ್ಟ್ ಸಬ್ಮಿಟ್ ಇಟ್ ಟುಮಾರೋ. ಅಗ್ರೀಯಿಂಗ್ ಟು ಸಬ್ಮಿಟ್. Yes, ma'am, I will submit it tomorrow. Good. Make sure to be regular to the class. Okay, ma'am, I'll be regular. You're already sitting, ma'am. Is that clear? Sir. Are hide ಆಯ್ತಲ್ಲಪ್ಪ ಇದು. Sure. ಹೋಗೋಯ್ತಾ? ಬೇಡ. Okay. Okay. So 3 marks question. ಇಷ್ಟೊತ್ತು ಡೈಲಾಗ್ಸ್ ಹೇಗೆ ಬರಿಬೇಕಂತ ಗೊತ್ತಾಯ್ತಲ್ಲ? ಹೇಗೆ ಕಸ್ಟಮರ್, ಟೀಚರ್, ಶಾಪ್ಕೀಪರ್ ಅದಕ್ಕೆ ನೋಡಿದ್ರಲ್ಲ? ಸೊ ಈಗ ಫಸ್ಟ್ ಕ್ವೆಶ್ಚನ್. ಮಿಸ್ಟರ್ ಅಮನ್ meets his neighbor, Miss Joyce. Mr. Aman wants to borrow a gardening tool. ಅಮ್ಮನ್ ಏನ್ ತಗೋಬೇಕು? ಗಾರ್ಡನಿಂಗ್ ಟೂಲ್. ಕುರ್ಪಿನೋ ಕೊಡ್ಲಿನೋ ಏನೋ ಬೇಕಾಗ್ಯದ ಅಲ್ಲಿ ಗಾರ್ಡನಿಂಗ್ ಮಾಡ್ಲಕ್ಕ ಅವನಿಗೆ. ಬಟ್ ಮಿಸಸ್ ಜಾಯ್ಸ್ ಇಸ್ ಅನ್ಶ್ಯೂರ್ ಇಫ್ ಶಿ ಹ್ಯಾಸ್ ಒನ್. ಅದನೋ ಇಲ್ಲ ಅಂತ ಗೊತ್ತಿಲ್ಲ ಅಕ್ಕಿಗೆ, ಹೌದಾ? ಇಫ್ ಶಿ ಹ್ಯಾಸ್ ಆರ್ ಶಿ ಇಸ್ ನಾಟ್ ಹ್ಯಾವಿಂಗ್, ಶಿ ಇಸ್ ನಾಟ್ ಶ್ಯೂರ್ ಅಬೌಟ್ ದಟ್. ಅವಳಿಗೆ ಗೊತ್ತಿಲ್ಲ, ಶಿ ಇಸ್ ನಾಟ್ ಕನ್ಫರ್ಮ್ ವೆದರ್ ಇಟ್ ಇಸ್ ದೇರ್ ಆರ್ ನಾಟ್ ದೇರ್. ಸೊ ರೈಟ್ ಅ ಡೈಲಾಗ್ ಬಿಟ್ವೀನ್ ದೆಮ್. ಹೆಂಗ? ಫಸ್ಟ್ ಏನ್ ಬರ್ತದೆ ಮಿಸ್ಟರ್? ಬರೀರಿ ನೋಡಮ್ಮಂದು, ಬರೀರಿ.
ಇಲ್ಲ ಈಸಿಯೆಸ್ಟ್ ಅಂದ್ರೆ ಸೆಕೆಂಡ್ ಒನ್ ಅದ ನೋಡ್ರಿ. ರಾಹುಲ್ ವಿಸಿಟ್ಸ್ ಅ ಬುಕ್ ಸ್ಟೋರ್ ಅಂಡ್ ಸ್ಪೀಕ್ಸ್ ಟು ದ ಶಾಪ್ ಕೀಪರ್. ಇದು ಈಸಿ ಇದೆ. ಎರಡು ಈಸಿ ಅವ, ಎಲ್ಲ ಈಸಿನೇ ಕೊಟ್ಟಿನ, ಏನ್ ಟಫ್ ಕೊಟ್ಟಿಲ್ಲ. ಇಲ್ಲಾಂದ್ರೆ ಶಮಾ ಕಾಲ್ಸ್ ಬ್ಯಾಂಕ್ ಕಸ್ಟಮರ್ ಸರ್ವಿಸ್. ದಿನ ನಿಮ್ಮ ಕಸ್ಟಮರ್ ಸರ್ವಿಸ್ ಬರ್ತಾನೆ ಇರ್ತದ, ಮಾತಾಡ್ತಿರ್ತೀರಿ. ಮಿಸ್ಟರ್ ಅಮನ್, ಫಸ್ಟ್ ಡೈಲಾಗ್ ಸ್ಟಾರ್ಟ್ಸ್ ವಿತ್ ಮಿಸ್ಟರ್ ಅಮನ್. ಇದು ಈ ಕಡೆ ಸ್ಲೈಡ್ ತಗೋಬೋದಾ ಸ್ಮಾಲ್? ಹಾ, ಅಂದ್ರೆ ಈ ಕಡೆ ಬರೀಲಕ್ ಆಗ್ತದೆ. ಓಕೆ, ಮಿಸ್ಟರ್ ಅಮನ್ ಏನಂತ ಕೇಳ್ತಾನೆ ಫಸ್ಟ್? Hello, sir. Excuse me, sir. ಮಿಸ್ಸಸ್ ಅದಲ್ಲ ಅದು. ಹಾ, ವಾಟ್ ಗಾರ್ಡನಿಂಗ್ ಟೂಲ್. ಓಕೆ, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಕ್ಯಾನ್ ಐ ಗೆಟ್ ಅ ಗಾರ್ಡನಿಂಗ್ ಟೂಲ್? ಹೌದಾ? ಕ್ಯಾನ್ ಐ ಗೆಟ್ ಎ ಗಾರ್ಡನಿಂಗ್ ಟೂಲ್? ಏನಿತ್ತು ಅವ್ರ ಹೆಸರು? ಮಿಸಸ್ ಜಾಯ್ಸ್. ಏನಂತ ಹೇಳ್ತೀರಿ? ಅಲ್ಲಿ ಏನಂತದ? ಶಿ ಇಸ್ ನಾಟ್ ಶೋರ್ ವೆದರ್ ಶಿ ಇಸ್ ಹ್ಯಾವಿಂಗ್ ಆರ್ ನಾಟ್. ಸೊ ಇದೆಯೋ ಇಲ್ಲೋ ಅನ್ನೋದಕ್ಕೆ ಸಹಜವಾಗಿ ಏನ್ ಹೇಳ್ತೀರಿ? ಮನೆಗೆ ಯಾರು ಬಂದ್ ಕೇಳಿದಾಗ ನಿಂದ್ರಿ ನೋಡ್ತೀನಿ, ಅದ ಇಲ್ಲ ಮೊದಲು ನೋಡ್ಕೊಂಡು ಬಂದು ಆಮೇಲೆ ಹೇಳ್ತೀನಿ. ಎಸ್, yes, surely I would give, but let me check once. Next ಏನಂತ ಮಿಸ್ಟರ್ ಅಮನ್? ಓಕೆ ಮ್ಯಾಮ್, ಪ್ಲೀಸ್ ಕೈಂಡ್ಲಿ ಚೆಕ್. ಓಕೆ ಬರ್ದು Yes, okay ma'am. Do check and let me know whether you have or not. Okay, ನಿಮ್ಮ ಹತ್ರ ಇದೆಯೋ ಇಲ್ವೋ ಅನ್ನೋದನ್ನ ನಂಗೆ ಹೇಳಿ. Go and check. So Mrs. Joy ಸಿಕ್ತಂದ್ರೆ ಏನ್ ಹೇಳ್ತೀರಿ? ಏನ್ ಬರೀತೀರಿ? ಬಟ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಡ್ರಿ. ಇದೆ ಅಂತ ಹೇಳ್ತೀರಾ? ಏನ್ ಹೇಳ್ತೀರಿ? ನಿಮ್ ಇಚ್ಛಾ, ಏನ್ ಹೇಳ್ತೀರಿ ಹೇಳ್ರಿ. ಓಕೆ, I got this tool. You can use it. ಯೂಸ್ ಇಟ್ ಅಂದ್ರೆ ಅಲ್ಲೇ ಆ ಕಡೆ ಹೋಗ್ಬಿಡ್ತ, ಅವನ್ ತಗೊಂಡ್ ಹೋಗ್ಬಿಡ್ತಾನ. ಮತ್ ಹೇಳ್ಬೇಕ ರಿಟರ್ನ್ ತಂದ್ಕೊಡಿ ಅಂತ. ಯು ಕ್ಯಾನ್ ಯೂಸ್ ಇಟ್, ರಿಟರ್ನ್ ಇಟ್ ಬ್ಯಾಕ್. ಆಯ್ತಾ? ಈ ರೀತಿಯ ಕಾನ್ವರ್ಸೇಷನ್ಸ್ ಬರೀಬೇಕು. ಹಾ, ಥ್ಯಾಂಕ್ ಯು. ಹೇಳ್ರಿ ಮಿಸ್ಟರ್ ರಾಮನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲ್ವಾ, ಪಾಪ ಇಲ್ಲ ಅಂತಂದ್ರೂ ಹುಡ್ಕೊಂಡು ಕೊಡ್ತಾವಳೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡೆಫಿನೆಟ್ಲಿ ಐ ವಿಲ್ ರಿಟರ್ನ್ ಇಟ್ ಬ್ಯಾಕ್.
ಆಯ್ತಾ? ಎಕ್ಸಾಕ್ಟ್ಲಿ. ಈ ಓಕೆ ಬರೆಯೋದು ಎಲ್ಲರಿಗೂ ರೂಢಿ ತಪ್ಪೋಗಿದೇನಲ್ಲ. ಹಾ, ಕೆ ಇಲ್ಲ ಓಕೆ. ನಾವು ಇಂಗ್ಲಿಷ್ ಕರೆಕ್ಷನ್ ಮಾಡ್ಬೇಕಾದ್ರೆ ಹಾಕಿ ಹಾಕಿ ಸರ್ಕಲ್ ನಮಗೂ ಸಾಕಾಗೋಗಿದೆ. ABT because BCZ. People, pupil, pupil ಅಂದ್ರೆ PPL, pupil ಅಂದ್ರ POPL ಅಷ್ಟೇ. ಈ ಹೋಯ್ತ ಕಡೆ ಪೀಪಲ್ದು. ವೆನ್ WN, WHN ಹೋಯ್ತು. ಆ್ಯಂಡ್ ಆಟ್ AT ಆಟ್ ಅದು ಬರೀತಾರೆ. ವಾಟ್ ಅಲ್ವಾ? WT ವಾಟ್. ವೈ ಕ್ಯಾಪಿಟಲ್ ಲೆಟರ್ ವೈ ಆರ್ ಸ್ಮಾಲ್ ಲೆಟರ್ ವೈ. ಫಿನಿಶ್ಡ್. ಓನ್ಲಿ. ಸೊ ಎಲ್ಲ ಹೆಂಗಾಗಿದೆ, ಡಿಜಿಟಲೈಸ್ಡ್, ಕ್ಲೌಡ್ ಕಂಪ್ಯೂಟಿಂಗ್. ಸೊ ಹಂಗಾಗಿ ಎಜುಕೇಶನ್ ಹಸ್ ಬಿಕಮ್ ಫುಲ್ ಕಂಪ್ಯೂಟರ್ ಬೇಸ್ಡ್ ಲ್ಯಾಂಗ್ವೇಜ್. ಕಂಟ್ರೋಲ್ C ಕಂಟ್ರೋಲ್ V ಅಂದಂಗೆ ಇಲ್ಲಿ ನಾವು ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡೋದು. ಓಕೆ, ಫಿನಿಶ್ಡ್. ಮುಗಿಸ್ಲಾ? ನಾನು ಸ್ಟಾರ್ಟ್ ಮಾಡಿದೆ 3:30 ಓಕೆ ಫೈನ್. ಓಕೆ 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 ಅದು ಸ್ಲೈಡ್ ಒಂದು ಹಾಕ್ಬಿಡು ಸಾಕು. ದ ಸೇಮ್ ವೇ ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಕ್ವೆಶನ್ಸ್ ಹಿಯರ್. ಒಟ್ಟಲ್ಲಿ ಸಾಕು. ನಾನು ಥ್ಯಾಂಕ್ ಯು ಬರ್ಬಿಡ್ರಿ. ಜಬರ್ದಸ್ತಿಲೇ ಥ್ಯಾಂಕ್ ಯು ಅದ ನೋಡಿದ್ದು. ಥ್ಯಾಂಕ್ ಯು.